ಈ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾ ಇದ್ದಾರಲ್ಲ, ಹಾಗಾದರೆ ಈ ಸುಗ್ರೀವಾಜ್ಞೆಯಲ್ಲಿ ಹೇಳಿದೆಯಪ್ಪ ಅಂತ ನೋಡಿದ್ರೆ, ಯಾರಾದರೂ ಕಿರುಕುಳ ಕೊಟ್ಟರೆ ಆಯಿತು, ಸಾಲ ಕೊಟ್ಟಿರ್ತಾರೆ, ಅವರು ಸಾಲ ವಸೂಲಿ ಮಾಡ್ಕೊಳ್ಬೇಕು. ಆದರೆ ಸಾಲ ವಸೂಲಾತಿಯ ವೇಳೆಯಲ್ಲಿ ಕಿರುಕುಳ ಕೊಟ್ಟರೆ, ಹಿಂಸೆ ಮಾಡಿದ್ರೆ, ಯಾವ ಒಂದು ಸಂಸ್ಥೆ ಪರವಾನಗಿ ಪಡ್ಕೊಂಡಿರುತ್ತೋ ಅದರ ಲೈಸೆನ್ಸೇ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಅಂತ. ಸಾಮಾನ್ಯವಾಗಿ ಲೈಸೆನ್ಸ್ ಪಡ್ಕೊಂಡಿರ್ತಕ್ಕಂಥ ಯಾವುದೇ ಸಂಸ್ಥೆಗಳು ಈ ಮಟ್ಟಕ್ಕೆ ಇಳಿಯಲ್ಲ, ಅಪರೂಪ ಇದು. ಯಾಕಂದರೆ ಲೈಸೆನ್ಸ್ ಪಡ್ಕೊಂಡಿದ್ದಾಗ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ರೂಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ, ಅವ್ರು ಈ ಥರ ಮಾಡೋಕ್ಕೆ ಬರಲ್ಲ. ಒಂದು 10 ಕಂಪ್ನಿಗಳಿಗೆ ಲೈಸೆನ್ಸ್ ಇಟ್ಕೊಂಡು ಅವರು ಸಾಲವನ್ನು ಕೊಡ್ತಾ ಇದ್ದರೆ, ಒಂದು 25 ಸಂಸ್ಥೆಗಳೇನು ಮಾಡ್ತವೆ, ಲೈಸೆನ್ಸ್ ಇಲ್ಲದೇ ಇಂಥ ಒಂದು ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಇದೀಗ ಮೈಕ್ರೋ ಫೈನಾನ್ಸ್ ಏನು ಮಾಡ್ತಾರೆ, ಆ ಥರ ಕಿರುಕುಳವನ್ನು ಕೊಟ್ಟಿದ್ದು ಗೊತ್ತಾದರೆ ಸಾಲ ವಸೂಲಿ ವೇಳೆಯಲ್ಲಿ ಅವರ ಪರವಾನಗಿಯನ್ನು ರದ್ದು ಮಾಡಲಾಗುತ್ತೆ. ಸಾಲಗಾರರಿಗೆ ಹಿಂಸೆ ಕೊಡೋದು, ಹಲ್ಲೆ ಮಾಡೋದು, ಅವಮಾನ ಮಾಡೋದು ಅವ್ರಿಗೆ, ಇವೆಲ್ಲವೂ ಕೂಡ ನಿಷಿದ್ಧವಾಗುತ್ತೆ. ಕಿರುಕುಳ ಏನಾದರೂ ಕೊಟ್ಟರೆ ಬರೀ 3 ವರ್ಷ ಅಲ್ಲ, 3 ವರ್ಷದಿಂದ ಶುರುವಾಗಿ 10 ವರ್ಷಗಳ ಕಾಲ ಜೈಲಿನಲ್ಲಿ ಕಂಬಿ ಎಣಿಸಬೇಕಾಗತ್ತೆ. 5 ಲಕ್ಷ ರೂಪಾಯಿವರೆಗೂ ಕೂಡ ದಂಡವನ್ನು ಹಾಕಬಹುದು. ಟಾರ್ಚರ್ ಮಾಡಿದ್ರೆ ನಾನ್ ಬೇಲೆಬಲ್ ಕೇಸ್ ಅಂಥೇಳಿ ಪರಿಗಣಿಸಬಹುದು. ಸಾಲ ಕೊಡಬೇಕಾದ್ರೆ ಏನನ್ನು ಅಡಮಾನ ಪಡೆಯುವಂತಿಲ್ಲ. ಈ ಅಡಮಾನದ ವಿಚಾರದಲ್ಲಿ ಏನಾಗುತ್ತೆ ಅಂದರೆ, ಅಡಮಾನ ತೊಗೊಂಡು ಸಾಲ ಕೊಡೋದು ಆಲ್ಮೋಸ್ಟ್ ಒಂದು ಕೋಆಪರೇಟಿವ್ ಬ್ಯಾಂಕಲ್ಲಿ ಕೊಡ್ತವೆ, ಇಲ್ಲ ಪ್ರೈವೇಟ್ ಬ್ಯಾಂಕಲ್ಲಿ ಕೊಡ್ತವೆ, ಇಲ್ಲ ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಕೊಡ್ತವೆ, ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಕೊಡ್ತವೆ, ಕೆಲವೊಮ್ಮೆ NBFCಗಳು ಕೂಡ ಕೊಡಬಹುದು. ಆದರೆ ಮೈಕ್ರೋ ಫೈನಾನ್ಸ್ ಅಂತ ಬಂದಾಗ ಇವರಿಗೆ ಅಡಮಾನ ತೊಗೊಳ್ಳೋಕ್ಕೆ ಏನೂ ಇಲ್ಲ ಅಂತ ಕಾಣುತ್ತೆ. ಆ ಥರ ರೂಲ್ಸ್ ಇದ್ದಂಗಿಲ್ಲ ಇಲ್ಲಿ. ಒಂದು ವೇಳೆ ಯಾರಾದರೂ ಸಾಲ ಕೊಡ್ತೀವಿ, ಅಡಮಾನ ಇಡ್ತೀಯಾ ಅಂತ ಕೇಳಿದ್ರೆ ಆ ರೀತಿ ಅಡಮಾನವನ್ನು ಪಡೆಯುವಂತಿಲ್ಲ. ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆಯನ್ನು ಕಸಿದುಕೊಂಡು ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡಿದ್ರೆ, ಗೂಂಡಾಗಳನ್ನು ಬಳಸಿದ್ರೆ, ಮನೆಗೆ ಬರೋದು, ಬೆದರಿಕೆ ಹಾಕುವುದು, ಇವೆಲ್ಲವೂ ಕೂಡ ಗಂಭೀರ ಅಪರಾಧ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸಾಲಗಾರರ ದೈನಂದಿನ ಕೆಲಸಗಳು, ಬೆಳಗ್ಗೆ ಆದರೆ ಅವ್ರು ಎಲ್ಲೋ ಕೆಲಸಕ್ಕೆ ಹೋಗಬೇಕಲ್ಲ, ಹಸು ಮೇಯ್ಸಕ್ಕೆ ಹೋಗ್ತಾರೋ, ಹೊಲದ ಕೆಲಸಕ್ಕೆ ಹೋಗ್ತಾರೋ, ಗಾರೆ ಕೆಲಸಕ್ಕೆ ಹೋಗ್ತಾರೋ, ವ್ಯಾಪಾರಕ್ಕೆ ಹೋಗ್ತಾರೋ, ಎಲ್ಲೋ ಹೋಗಬೇಕಲ್ಲ, ಅವರ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ತೊಂದರೆ ಏನಾದರೂ ಕೊಟ್ಟರೆ ಆಗಲೂ ಲೈಸೆನ್ಸ್ ರದ್ದು ಮಾಡಬಹುದು. ಸಾಲ ಕಟ್ಟಿದ್ದಕ್ಕೆ ಅಧಿಕೃತ ಸಹಿ ಇರಬೇಕು, ಸಹಿ ಮಾಡಿದಂಥ ರಶೀದಿ ಕೂಡ ಇರಬೇಕು. ಇದನ್ನು ಕೊಡೋದು ಕಡ್ಡಾಯ ಅಂತ. ಸಾಲಗಾರರು ಬಡ್ಡಿ EMI ಡೀಟೇಲ್ಸನ್ನು ಕೇಳಿದ್ರೆ, ಎಷ್ಟು ನಾನು EMI ಕಟ್ಟಿದ್ದೀನಿ, ಎಷ್ಟು ಬಡ್ಡಿ ಕಟ್ಟಿದ್ದೀನಿ ನನಗೆ ಹೇಳಿ ಅಂದರೆ, ಆ ಒಂದು ವಿವರಗಳನ್ನು ಕೊಡುವುದಕ್ಕೆ ಸಂಸ್ಥೆಗಳು ನಿರಾಕರಿಸುವಂತಿಲ್ಲ. ಆ ವಿವರಗಳನ್ನು ಅವರಿಗೆ ಪೂರೈಸಬೇಕಾಗತ್ತೆ. ಫೈನಾನ್ಸ್ ಸಂಸ್ಥೆಗಳು ಕಡ್ಡಾಯವಾಗಿ ಸ್ಥಳೀಯ ಕಚೇರಿಯನ್ನು ಹೊಂದಿರಬೇಕು. ಲೇವಾದೇವಿಗಾರರ ಸಂಸ್ಥೆಗಳು ನೋಂದಣಿ ಮಾಡಿಸ್ಕೊಂಡಿರೋದು ಕಡ್ಡಾಯ. ಸುಗ್ರೀವಾಜ್ಞೆ ಹೊರಡಿಸಿದ ಮೇಲೆ 30 ದಿನಗಳ ಒಳಗಡೆ ರಿಜಿಸ್ಟರ್ ಆಗಿರಬೇಕು. ನೋಂದಣಿ ಪ್ರಾಧಿಕಾರ DC ಇಲ್ಲಿ ಮಾಡಿಸ್ಬೇಕಾಗತ್ತೆ. ಸಾಲಗಾರ ಸಂಪೂರ್ಣ ಮಾಹಿತಿ ಇರಬೇಕು. ಕೊಟ್ಟ ಸಾಲದ ಮೊತ್ತ, ಬಡ್ಡಿ ದರ, ವಸೂಲಿ ಬಾಕಿ, ಸಾಲ ಪಡೆಯುವಾಗ ಸಂಗ್ರಹಿಸಿದಂತಹ ಲಿಖಿತ ಮುಚ್ಚಳಿಕೆಯನ್ನು ಕೊಡಬೇಕಾಗತ್ತೆ. ನೋಂದಣಿ ಮಾಡದೇ ಏನಾದರೂ ವಹಿವಾಟುಗಳನ್ನು ಮಾಡಿದ್ರು, ಸಾಲ ಕೊಡೋಕ್ಕೆ ಹೋಯಿತು ಯಾವ್ದಾರ ಕಂಪನಿ ಅಂತ ಹೇಳಿದ್ರೆ, ಆಗ ಅದನ್ನು ಮಾಡೋಕ್ಕೆ ಬರಲ್ಲ, ಕಾನೂನು ಬಾಹಿರ ಆಗಿಬಿಡುತ್ತೆ ಅಂತ. ಮೈಕ್ರೋ ಫೈನಾನ್ಸ್ಗಳ ನೋಂದಣಿಯ ಅವಧಿ 1 ವರ್ಷ ಮಾತ್ರ ಇರುತ್ತೆ. ನೋಂದಣಿ ಟೈಮ್ ಮುಗಿಯುವ 2 ತಿಂಗಳ ಮುಂಚೆನೇ ಅದರ ರಿನಿವಲ್ಗೆ ಅಥವಾ ನವೀಕರಣಕ್ಕೆ ಅರ್ಜಿಯನ್ನು ಹಾಕ್ಕೊಳ್ಬೇಕು. ಅರ್ಜಿ ಪರಿಶೀಲಿಸಿದ ಬಳಿಕ ಪ್ರಾಧಿಕಾರ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೆ. ದೂರು ಬಂದರೆ ಸ್ವಯಂ ಪ್ರೇರಿತವಾಗಿ ನೋಂದಣಿಯನ್ನು ರದ್ದು ಮಾಡುವಂಥ ಅಧಿಕಾರ ಕೂಡ ಇರುತ್ತೆ. ಸುಗ್ರೀವಾಜ್ಞೆಯ ಯಾವುದೇ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ ನೋಟಿಸನ್ನು ಕೊಡದೇನೆ, ನಂಗೆ ನೋಟಿಸ್ ಕೊಡ್ರಿ ಮೊದಲು ಅಂತ ಕೇಳ್ತಾರಲ್ಲ, ನೋಟಿಸ್ ಕೊಡದೇನೆ ಬೇಕಾದರೆ ರಿಜಿಸ್ಟ್ರೇಷನನ್ನು ರದ್ದು ಮಾಡಬಹುದು. ಸಾಲಗಾರರಿಂದ ವಸ್ತು ಆಸ್ತಿ ಅಡಮಾನ ಇಟ್ಕೊಂಡ್ರೆ ಅದನ್ನು ವಾಪಸ್ ಕೊಡಬೇಕಾಗತ್ತೆ.